ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡೀನಿ. ಅಂದರೆ ಇವತ್ತು ನೋಡ್ರಿ ಎಲ್ಲ ಕೆಲಸ, ಅಡುಗೆ ಕೆಲಸ ಆಯಿತು. ಮಕ್ಕಳು ಕೂಡ ಶಾಲೆಗೆ ಹೋದರು. ಶಾಲೆಗೆ ಹೋದ್ಮ್ಯಾಗ ಮತ್ತೆ ಎಲ್ಲ ಕೆಲಸ ಮುಗೀತು. ಅಂದರೆ ಡೈಲಿ ಇರುವಂಥ ಸಾಮಾನ್ಯ ಕೆಲಸ ಅಂದರೆ ಬಟ್ಟೆ ತೊಳೆಯೋದು, ಬಾಂಡೆ ತಿಕ್ಕೋದು, ಕಸ ಗುಡಿಸೋದು ಅದೆಲ್ಲ ಕೂಡ ಮತ್ತೊಮ್ಮೆ ಮಾಡಿದೆ. ಅದನ್ನೆಲ್ಲ ಮಾಡಿದ್ಮ್ಯಾಗ ಇವಾಗ ನೋಡ್ರಿ ಅಂದ್ರೆ ಮಸಾಲೆ ಖಾರ ಅದೆಲ್ಲ ಸ್ವಲ್ಪ ಡಬ್ಬಿ ಒಳಗೆ ಖಾಲಿ ಆಗಿತ್ತು, ಅವಕ್ಕೂರ್ನೆಲ್ಲ ತುಂಬಬೇಕಂತ ಹೇಳಿ ಇದು ಮಾಡ್ಲಾಕತ್ತೀನಿ. ಅದೇ ರೀತಿ ಶಾವ್ಗೆ ಹುರಿಲಾಕತ್ತೀನಿ ನೋಡ್ರಿ. ದಿನಾಲೂ ಬೆಳಿಗ್ಗೆ ಎದ್ದ ಕೂಡಲೇ ಏನಾದರೂ ನಾಷ್ಟ ಮಾಡಲೇಬೇಕಲ್ಲ. ದಿನಾಲೂ ಅದೇ ರವದ ಉಪ್ಪಿಟ್ಟು ಮತ್ತು ಅವಲಕ್ಕಿ ಏನು ಮಾಡೋದು ಅಂತ ಹೇಳಿ ಶಾವ್ಗೆ ಮಾಡ್ಬೇಕಂದ್ರೆ ಮತ್ತು ಅದನ್ನು ಹುರಿದು ಅದೆಲ್ಲ ಮಾಡಬೇಕಲ್ಲ. ಒಂದು ಸ್ವಲ್ಪ ಶಾವ್ಗೆ ಒಳಗೆ ಅಂದರೆ ಶಾವ್ಗೆ ಅಂದ್ರೆ ನಾವು ಮನೆಯಲ್ಲೇ ಮಾಡಿಸ್ತೀವಿ. ಅಂದರೆ ಬೇಸ್ಗೆ ಒಳಗೆ ಬೇಸ್ಗೆ ಒಳಗೆ ಮಾಡಿಸಿರ್ತೀವಿ. ಅವೇ ಶಾವ್ಗೆನ ತೊಗೊಂಡ್ಬಿಟ್ಟು ಶಾವ್ಗೆ ಉಪ್ಪಿಟ್ಟು ಅಂಥೇಳಿ ಮಾಡ್ತೀವಿ. ಒಂದೊಂದು ಕಡೆ ಕೊಂಡು ಸಿಗ್ತಾವಲ್ಲ, ಈ ಕಡೆ ನಮ್ಮ ಹಳ್ಳಿಗಳ ಕಡೆ ಶಾವ್ಗೆ ಅಂಥೇಳಿ ಬೇಸ್ಗೆ ಒಳಗೆ ಮಾಡಿಸ್ತೀವಿ ನಾವು. ಕುರ್ನ ಒಮ್ಮೆ ಮತ್ತು ಉಪ್ಪಿಟ್ಟು ಮಾಡೋ ಅದು ಮಾಡೋಕ್ಕಿಂತ ಮುಂಚೆ ಹುರಿದು ಅದೆಲ್ಲ ಮಾಡಬೇಕಲ್ಲ. ಮತ್ತು ಸ್ವಲ್ಪ ಬೆಳಿಗ್ಗೆ ಕೆಲಸ ಗಡಿಬಿಡಿ ಒಳಗೆ ಮತ್ತು ಅರ್ಜೆಂಟ್ ಇರ್ತದಲ್ಲ, ಮಕ್ಕಳಿಗೆ ಒಂದು ಸ್ಕೂಲ್ ಜಲ್ದಿನೇ ಇರ್ತದೆ, ಅವಾಗೆಲ್ಲ ಮತ್ತು ಅದನ್ನು ಶಾವ್ಗೆನ ಹುರ್ಕೊಂತ ಕುಂದ್ರದು ಅಂಥೇಳಿ ಇವಾಗ ಒಂದು 5-6 ಸಲ ಆಗೋಷ್ಟು ಅಂದರೆ ಶಾವ್ಗೆ ಉಪ್ಪಿಟ್ಟು ಆಗೋವಷ್ಟು ಅಡ್ವಾನ್ಸೇ ಹುರಿದು ಈ ರೀತಿ ಖಾಲಿ ಇರ್ತೀನಲ್ಲ ಮಧ್ಯಾಹ್ನ ಟೈಮ್ದಲ್ಲಿ ಶಾವ್ಗೆನ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚಲೋ ಹೊತ್ನ್ಯಾಗ ಹುರಿದು ಒಂದು ಡಬ್ಬಿ ಒಳಗೆ ಹಾಕಿ ತಣ್ಣಗಾದ್ಮ್ಯಾಗ ಒಂದು ಡಬ್ಬಿ ಒಳಗೆ ಹಾಕಿಟ್ನಿ ಅಂತಂದ್ರೆ ಯಾವಾಗ ಶಾವ್ಗೆ ಉಪ್ಪಿಟ್ಟು ಮಾಡ್ಬೇಕು ಅನಿಸ್ತದೆ ಅವಾಗ ಉಳ್ಳಾಗಡ್ಡಿ, ಟೊಮೊಟೊ, ಹಸಿಮೆಣ್ಸಿ ಅದನ್ನೆಲ್ಲ ಹೋಳ್ಕೊಂಡ್ಬಿಟ್ಟು ಒಮ್ಮೆ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಮಾಡ್ಬೋದು ನೋಡಿರಿ. ಶಾವ್ಗೆ ಬೆಚ್ಚಗೆ ಮಾಡೋ ಅವಶ್ಯಕತೆನೇ ಇರೋಂಗಿಲ್ಲ. ಯಾಕಂದರೆ ಈ ರೀತಿ ಒಮ್ಮೆಲೆ ನಾನು ಅಡ್ವಾನ್ಸಾಗಿ ಖಾಲಿ ಇದ್ದಾಗ ಮಾಡ್ಕೊಂಡು ಇಟ್ಟಿರ್ತೀನಿ. ಅದೇ ರೀತಿ ರವೆ ಕೂಡ ಅಂದರೆ ಉಪ್ಪಿಟ್ಟು ಮಾಡೋಕೆ ರವೆ ಕೂಡ ಅವಕ್ಕೂ ಹುರಿದು ಇಟ್ಕೊಂಡಿರ್ತೀನಿ. ಮಧ್ಯಾಹ್ನ ಟೈಮ್ದಾಗ ಒಂದು 5-6 ಸಲ ಆಗಷ್ಟು ಹುರಿದು ಇಟ್ಕೊಂಡು ಅಂತಂದ್ರೆ ಮತ್ತು ಸ್ವಲ್ಪ ಹಗರ್ ಅನಿಸ್ತೈತೆ ನೋಡ್ರಿ. ಹಾಗಾಗಿ ಈ ರೀತಿ ಶಾವ್ಗೆ ಉಪ್ಪಿಟ್ಟು ಮಾಡಾಮಂದಾಗ ಮತ್ತು ರವದ ಉಪ್ಪಿಟ್ಟು ಮಾಡಾಮಂದಾಗ ಮುಂಚೆನೇ ನಾನು ಈ ರೀತಿ ಖಾಲಿ ಇದ್ದಾಗ ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ನೋಡ್ರಿ ಶಾವ್ಗೆನ ಮತ್ತು ರವಾನ. ಇವತ್ತು ಶಾವ್ಗೆ ಹುರಿಲಾಕತ್ತೀನಿ ನೋಡ್ರಿ. ಅವು ತಣ್ಣಗಾದ್ಮ್ಯಾಗ ಮತ್ತೊಂದು ಡಬ್ಬಿ ಒಳಗೆ ಹಾಕಿ ಇಟ್ನಿ ಅಂತಂದ್ರೆ ಉಪ್ಪಿಟ್ಟು ಮಾಡಾಮಂದಾಗ ತೊಗೊಂಡ್ಬಿಟ್ಟು ಮಾಡ್ಬೋದು ನೋಡ್ರಿ. ಅದೇ ರೀತಿ ಇಲ್ಲಿ ಮಸಾಲೆ ಡಬ್ಬಿ ಒಳಗೆ ಅಂದ್ರೆ ಮಸಾಲೆ ಖಾರ ಖಾಲಿ ಆಗ್ಯದ, ಹಾಗಾಗಿ ಇದನ್ನು ತುಂಬಿಡ್ಲಾಕತ್ತೀನಿ ನೋಡ್ರಿ. ಈ ರೀತಿ ಒಂದು ಸಣ್ಣ ಡಬ್ಬಿ ಒಳಗೆ ಹಾಕಿ ತುಂಬಿಟ್ನಿ ಅಂತಂದ್ರೆ ಮತ್ತು ಒಂದು ತಿಂಗಳ ತನಕ ಬರ್ತೈತಿ. ಹಂಗಾಗಿ ಇವಾಗ ನೋಡ್ರಿ ಏನೇನು ಖಾಲಿ ಇರ್ತಾವಲ್ಲ, ಉಪ್ಪಿನ ಡಬ್ಬಿ ಖಾಲಿ ಇತ್ತಂದ್ರೆ ಅದನ್ನು ಉಪ್ಪು ತುಂಬೋದು, ಮಸಾಲೆ ಖಾರ ಖಾಲಿ ಆಗಿತ್ತು ಮಸಾಲೆ ಖಾರ ತುಂಬೋದು. ಈ ರೀತಿ ಮಧ್ಯಾಹ್ನ ಟೈಮ್ದಾಗ ಏನೇನು ಖಾಲಿ ಆಗಿರ್ತಾವೆಲ್ಲ ಡಬ್ಬಿಗಳನ್ನ ತುಂಬಿಟ್ನಿ ಅಂತಂದ್ರೆ ಮತ್ತು ಅಡುಗೆ ಮಾಡೋ ಮುಂದಾಗ ಪಟ ಕೂರನ್ನು ತೊಗೊಂಡ್ಬಿಟ್ಟು ಅಡುಗೆ ಮಾಡ್ಬೋದು ನೋಡ್ರಿ. ಮತ್ತು ಅಡುಗೆ ಮಾಡೋ ಮುಂದಾಗ ಇವೆಲ್ಲ ಡಬ್ಬಿ ಖಾಲಿ ಅದು ಅಂದ್ರೆ ಆ ಟೈಮ್ದಾಗ ಇವ್ರನ್ನೆಲ್ಲ ತುಂಬ್ಕೊತ ಕೂತ್ವಿ ಅಂತಂದ್ರೆ ಅಷ್ಟು ಟೈಮು ಇರಂಗಿಲ್ಲ. ಬೆಳಿಗ್ಗೆ ಕೆಲಸದಾಗ ಅಂದ್ರೆ 7 ಗಂಟೆ ಅನ್ನೋದ್ರಾಗ ಎಲ್ಲ ಕೆಲಸ ಆಗಬೇಕು ಮಕ್ಕಳಿಗೆ. ಹಾಗಾಗಿ ಆ ಟೈಮ್ದಾಗ ಇವ್ರನ್ನೆಲ್ಲ ತುಂಬಿಟ್ಕೊಳ್ಳೋದು ಅದು ಆಗೋದಿಲ್ಲಲ್ಲ. ಹಾಗಾಗಿ ಈ ಥರ ಮಧ್ಯಾಹ್ನ ಟೈಮ್ದಾಗ ಫ್ರೀ ಇರ್ತೀನಲ್ಲ ಅವಾಗ ಇವ್ರನ್ನೆಲ್ಲ ತುಂಬಿಟ್ಕೊಂಡು ಅಂತಂದ್ರೆ ಮತ್ತು ಬೆಳಿಗ್ಗೆ ಅಡುಗೆ ಮಾಡೋ ಮುಂದಾಗ ತೊಗೊಂಡ್ಬಿಟ್ಟು ಬಳಕೆ ಮಾಡ್ಬೋದು ನೋಡ್ರಿ. ಹಾಗಾಗಿ ಇವಾಗ ನಾನು ಅವ್ರನ್ನೆಲ್ಲ ಎಲ್ಲ ತುಂಬಿಡ್ಲಾಕತ್ತೀನಿ ನೋಡ್ರಿ. ಆಲ್ಮೋಸ್ಟ್ ಅಲ್ಲ ನಾನು ಮಧ್ಯಾಹ್ನ ಟೈಮ್ದಾಗ ಇವ್ರನ್ನೆಲ್ಲ ಅಂದ್ರೆ ಫ್ರೀ ಇರ್ತೀನಲ್ಲ ಆ ಟೈಮ್ದಾಗ ಏನೇನು ಡಬ್ಬಿ ಖಾಲಿ ಇರ್ತಾವೆ ಅವ್ರನ್ನೆಲ್ಲ ಮಸಾಲೆ ಡಬ್ಬಿಗಳಾಗಿರ್ಬೋದು ಈ ರೀತಿ ಎಲ್ಲನೂ ಕೂಡ ತುಂಬಿಟ್ಟಿರ್ತೀನಿ. ಮತ್ತು ಶೇಂಗಾ ಕೂಡ ಹುರ್ಕೊಳ್ಳೋದು ಮತ್ತು ಬೆಳ್ಳುಳ್ಳಿ ಕೂಡ ಸುಲ್ಕೊಳ್ಳೋದು ಅವ್ರನ್ನೂ ಕೂಡ ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಸುಲ್ದು ಇಟ್ಟಿರ್ತೀನಿ ನೋಡ್ರಿ. ಮತ್ತು ಅಡುಗೆ ಮಾಡೋ ಮುಂದಾಗ ಪಟ್ಟಕ್ಕಂತ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿನ ಬಳಕೆ ಮಾಡ್ಬೋದು ನೋಡ್ರಿ. ಹಾಗಾಗಿ ಆ ಟೈಮ್ದಾಗ ಬೆಳ್ಳುಳ್ಳಿ ಸುಲ್ಕೋತ ಕುಂತ್ರೆ ಸ್ವಲ್ಪ ಮತ್ತು ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆನೇ ಬೆಳ್ಳುಳ್ಳಿ ಮಧ್ಯಾಹ್ನ ಟೈಮ್ದಾಗ ಸುಲಿದು ಇಟ್ಕೊಂಡು ಇಟ್ಟಿರ್ತೀನಿ ನೋಡ್ರಿ. ಇವಾಗ ಶ್ರಾವಣ ಚಾಲು ಆಗಿದಲ್ಲ ಫ್ರೆಂಡ್ಸ್, ಹಾಗಾಗಿ ಮನೆಯೂ ಕೂಡ ಸ್ವಚ್ಛ ಮಾಡ್ಲಾಕತ್ತೀನಿ. ಅಂದ್ರೆ ನಾನೊಬ್ಬಳೇ ಎಲ್ಲ ಆದಷ್ಟು ಸಾಮಾನುಗಳನ್ನು ಅಲ್ಲಿದಲ್ಲೇ ಕಿತ್ತಿ ಸ್ವಲ್ಪ ಧೂಳದೆಲ್ಲ ಹೊಡ್ಕೊಂಡ್ಬಿಟ್ಟು ಇಡ್ಲಾಕತ್ತೀನಿ. ಹಾಗಾಗಿ ದೀಪಾವಳಿಯಾಗ ಸ್ವಚ್ಛ ಮಾಡ್ತಾರಲ್ಲ ಆ ರೀತಿ ಏನೆಲ್ಲನೂ ಕೂಡ ಮನೆ ಪೂರ್ತಿಯಾಗಿ ಸ್ವಚ್ಛ ಮಾಡೋಂಗಿಲ್ಲ. ಇದು ಅಡುಗೆ ಮನೆ ಒಂದು ಸ್ವಲ್ಪ ಎಲ್ಲ ಡಬ್ಬಿಗಳ ಮ್ಯಾಗ ಧೂಳು ಅದೆಲ್ಲ ಕೂತಿರ್ತಾವಲ್ಲ ಅವ್ಕೂರ್ನ ಒರೆಸೋದು ಮತ್ತು ಮಾಡ್ಗಳನ್ನ ಒರೆಸ್ಕೊಳ್ಳೋದು ಮತ್ತು ಜೀಡಿದೆಲ್ಲ ಹೊಡ್ಕೊಳ್ಳೋದು ಮತ್ತು ದೇವ್ರ ಮನೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋದು ಇಷ್ಟು ಮಾಡಿ ಮತ್ತು ಎಲ್ಲ ಕೌದಿಗಳನ್ನ ಕೂಡ ಹಾಸಿಗೆ ಅವ್ಕೂರ್ನೆಲ್ಲ ತೊಳೆದು ಇಟ್ಟಿರ್ತೀನಿ ನೋಡ್ರಿ. ಶ್ರಾವಣ ಅಂತಂದ್ರೆ ಇಷ್ಟೇ ಮಾಡ್ತೀನಿ ನಾನು. ಪೂರ್ತಿ ಮನೆ ಅದನ್ನೆಲ್ಲ ಸ್ವಚ್ಛ ಮಾಡೋಕ್ಕೆ ಹೋಗೋದಿಲ್ಲ. ಮ್ಯಾಗಿಂದು ಕೆಳಗಿಂದು ಅದೆಲ್ಲ ಇಷ್ಟು ಅಡುಗೆ ಮನೆ ಇಟ್ಟು ಮತ್ತು ದೇವ್ರ ಕೂಲಿ ಇಷ್ಟು ಸ್ವಚ್ಛ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಅದೇ ರೀತಿ ಎಲ್ಲ ಸೋಫಾ ಕವರ್ ಕೂಡ ತೊಳೆದು ಹಾಕೀನಿ, ಮೇಲ್ಗಡೆ ಒಣ ಹಾಕೀನಿ. ಹಾಗಾಗಿ ಅವ್ರನ್ನೂ ಕೂಡ ತೊಗೊಂಬರ್ಬೇಕು ಒಣಗಿದ ಮ್ಯಾಗ.
ಅದೇ ರೀತಿ ಇವಾಗ ಮಳೆ ಬರಾಕತ್ತ ಅನ್ನಿಸ್ತು, ಹಾಗಾಗಿ ಎಲ್ಲ ಬಟ್ಟೆಗಳ್ನು ಕೂಡ ತೊಗೊಂಬಂದು ಇಟ್ಕೊಂಡೀನಿ. ಹಾಕುರ್ನ ಇವಾಗ ಟಿ ವಿ ನೋಡ್ಕೋತ ಮಡಿಸಿಡ್ಲಾಕತ್ತೀನಿ ನೋಡ್ರಿ. ಅಂದ್ರೆ ಆಲ್ಮೋಸ್ಟ್ ಆಲ್ ನಾನು ಮಧ್ಯಾಹ್ನದಾಗ ಈ ರೀತಿ ಒಬ್ಬಳೇ ಇರ್ತೀನಲ್ಲ, ಮನ್ಯಾಗ ಬೇಸರ ಆಗುತ್ತೆ ಏನು ಕೆಲಸ ಮಾಡೋಕೆ. ಹಾಗಾಗಿ ಟಿ ವಿ ನೋಡ್ಕೋತ ಅದನ್ನ ಸೀರಿಯಲ್ ಇರ್ತಾವಲ್ಲ, ರಾತ್ರಿ ನೋಡೋದು ಆಗೋದಿಲ್ಲ, ಯಾಕಂದ್ರೆ ಮಕ್ಕಳು ಹೋಮ್ವರ್ಕ್ ಮಾಡ್ತಿರ್ತಾರೆ. ಅವ್ರು ಹೋಮ್ವರ್ಕ್ ಮಾಡಮ್ದಾಗ ನಾನು ಟಿ ವಿ ನೋಡ್ಕೋತ ಸೀರಿಯಲ್ ನೋಡ್ಕೋತ ಕುಂದ್ರೋದು ಆಗೋದಿಲ್ಲ ಅಂಥೇಳಿ, ಹಂಗಾಗಿ ಅದು ಮಕ್ಕಳು ಬರೋದ್ರಾಗ ಎಷ್ಟು ಟಿ ವಿ ನೋಡ್ಬೇಕು ಅಷ್ಟೇ ನೋಡ್ತೀನಿ. ಮಕ್ಕಳು ಬಂದಮ್ಯಾಗ ಟಿ ವಿ ಅದೆಲ್ಲ ಬಂದ್ ಮಾಡಿಬಿಡ್ತೀನಿ. ಹಾಗಾಗಿ ರಾತ್ರಿ ಸೀರಿಯಲ್ ನೋಡಂಗಿಲ್ಲಲ್ಲ, ನಾನು ಈ ರೀತಿ ಮಧ್ಯಾಹ್ನದಾಗ ಅಂದ್ರೆ ಬೆಳಿಗ್ಗೆ 10 ಗಂಟೆಗೆ ಹಾಕ್ತಿರ್ತಾರಲ್ಲ ಸೀರಿಯಲ್ಲ, ಅವೇ ಅಗ್ನಿಸಾಕ್ಷಿ ಅವೆಲ್ಲ ನನಗೆ ಅಂದರೆ ಕಲರ್ಸ್ ಚಾನಲ್ ಒಳಗೆ ಬರ್ತಾವಲ್ಲ, ಆ ಸೀರಿಯಲ್ಗಳು ಅಂದರೆ ಭಾಳ ಇಷ್ಟ. ಹಾಗಾಗಿ ಈ ರೀತಿ ಮಧ್ಯಾಹ್ನದಾಗ ಕೆಲಸ ಮಾಡ್ಕೋತ ಎಲ್ಲ ಸೀರಿಯಲ್ ನೋಡ್ಕೋತ ಟೈಮ್ ಪಾಸ್ ಮಾಡ್ತೀನಿ ನೋಡ್ರಿ. ಅಂದ್ರೆ ನಾವು ಮನೆಯಾಗ ಇರ್ತೀವಿ ಅಂತಂದ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗೋದು ಬೇಕಾಗಿರ್ತದಲ್ಲ, ಹಂಗಾಗಿ ಈ ರೀತಿ ಸೀರಿಯಲ್ ನೋಡ್ಕೋತ ಕೆಲಸ ಮಾಡಿದ್ವಿ ಅಂತಂದ್ರೆ ಕೆಲಸ ಇದ್ದೆ ಗೊತ್ತಾಗಂಗಿಲ್ಲ, ಜಲ್ದಿ ಆಗ್ತಾವೆ ನೋಡ್ರಿ. ಇವಕ್ರನ್ನೆಲ್ಲ ಬಟ್ಟೆ ಕೂಡ ಮಡ್ಚಿಟ್ಟಿನಿ. ಇನ್ನೂ ಕೂಡ ಒಂದೊಂದು ಹಸಿ ಅದಾವ, ಅವಕ್ರನ್ನ ಇಲ್ಲೇ ಬಾಗಿಲು ಮುಂದೆ ಹಾಕೀನಿ. ಪೂರ್ತಿ ಮೇಲೇನು ಹಾಕಿಲ್ಲ, ಯಾಕಂದ್ರೆ ಮತ್ತೆ ಮ್ಯಾಗ ಹಾಕೀನಿ ಅಂತಂದ್ರೆ ಮತ್ತೆ ಮಳೆ ಬತ್ತಂದ್ರೆ ತೊಗೊಂಬರ್ಬೇಕಾಗುತ್ತೆ. ಹಂಗಾಗಿ ಇವು ಮಕ್ಕಳದು ಯೂನಿಫಾರ್ಮ್ ಇತ್ತು, ಅವಕ್ರನ್ನ ಇಲ್ಲೇ ಅಂದ್ರೆ ಸ್ವಲ್ಪ ದಿಪ್ಪದಾವು, ಜಲ್ದಿ ಒಣಗೋದಿಲ್ಲ ಅವು. ಮಳೆ ಬತ್ತ ತೊಗೊಂಬಂದೆ, ಇನ್ನೂ ಹಸಿ ಅದಾವಲ್ಲ, ಹಂಗಾಗಿ ಇಲ್ಲೇ ಬಾಗಿಲು ಮುಂದೆ ಹಾಕೀನಿ. ಮತ್ತು ಮಳೆ ಬತ್ತಂದ್ರೆ ಇಲ್ಲೇ ತೊಗೊಳಕ್ಕೆ ಬರ್ತದೆ ಅಂಥೇಳಿ ಇಲ್ಲೇ ಬಾಗಿಲು ಮುಂದೆ ಹಾಕೀನಿ. ಇವಕ್ರನ್ನೆಲ್ಲ ಇವಾಗ ಒಣಗಿದ್ದು ಮಡಚಿಟ್ಬಿಡ್ತೀನಿ ನೋಡ್ರಿ. ಇವತ್ತು ನಾ ಅಡುಗೆ ಅಂತಂದರೆ ಇವತ್ತು ಬೆಳಗ್ಗೆ ಅವಲಕ್ಕಿ ಮಾಡಿದ್ದು ನೋಡ್ರಿ. ನಾಳೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಅಂಥೇಳಿ ಶಾವಿಗೆ ಅದನ್ನೆಲ್ಲ ಹುರಿದು ಇಟ್ಟೀನಿ. ಈ ರೀತಿ ಹುರಿದು ಇಟ್ನಿ ಅಂತಂದ್ರೆ ಒಂದು 6-7 ಸಲನ ಆಗುತ್ತೆ. ಮತ್ತು ಅವು ಖಾಲಿ ಆದ್ಮೇಲೆ ಮತ್ತು ಹುರಿದು ಡಬ್ಬಿ ಹಾಕಿ ಇಡ್ತೀನಿ ನೋಡ್ರಿ. ಮತ್ತು ಹುರಿದು ಈ ರೀತಿ ನಾವು ಶಾವಿಗೆ ಆದರೂ ಮತ್ತು ಉಪ್ಪಿಟ್ಟು ಮಾಡೋಕೆ ರವೆ ಆದರೂ ಹುರಿದು ಇಟ್ವಿ ಅಂತಂದ್ರೆ ಅದ್ರಾಗೇನು ಹುಳ ಆಗೋದಿಲ್ಲ, ಹುರಿದು ಇಟ್ವಿ ಅಂತಂದ್ರೆ. ಹಾಗಾಗಿ ನಾನು ಹೆಚ್ಚು ಖಾಲಿ ಇದ್ದಾಗ ಈ ರೀತಿ ಶಾವಿಗೆ ಹುರ್ಕೊಳ್ಳೋದು ಮತ್ತು ಅವಕ್ರನ್ನೆಲ್ಲ ಹುರಿದು ಇಟ್ಕೊಂಡಿರ್ತೀನಿ ನೋಡ್ರಿ. ಅದೇ ರೀತಿ ಸೋಫಾ ಕವರ್ ಕೂಡ ಒಣಗಿದ್ದು ಅವಕ್ರನ್ನ ಕೂಡ ಹಾಕಕತ್ತೀನಿ ನೋಡ್ರಿ. ಸೋಫಾಕ್ಕೆ ಕವರ ಹಾಕಿಟ್ನಿ ಅಂತಂದ್ರೆ ಮತ್ತೆ ಶೇರಿ ಆಗುತ್ತೆ, ಇಲ್ಲಾಂದ್ರೆ ಅಷ್ಟೇ ಬಿಟ್ನಿ ಅಂತಂದ್ರೆ ಮಡಚಿಟ್ನಿ ಅಂತಂದ್ರೆ ಅಷ್ಟೇ ಕುಂದಿರ್ತಾವೆ. ಹಾಗಾಗಿ ಇವಾಗ ಸೋಫಾ ಕವರ್ ಕೂಡ ಹಾಕಿ ಇಡ್ತೀನಿ ನೋಡ್ರಿ. ಎಲ್ಲ ಸಜ್ಜು ಮಾಡಿಡ್ತೀನಿ. ಮಕ್ಕಳು ಬರೋದು ಹೊತ್ತಾಯಿತು, ಮತ್ತು ಸಂಜೆದು ಕೆಲಸ ಮಾಡ್ಕೋಬೇಕು ಮಕ್ಕಳಿಗೆ ಅಂಥೇಳಿ ಹಾಲು ಕಾಯಿಸಿ ಮತ್ತು ಒಂದು ಸ್ವಲ್ಪ ಬೋರ್ಮಿಟ್ ಅದೆಲ್ಲ ಹಾಕಿಡ್ತೀನಿ. ಅದೇ ರೀತಿ ಅವ್ರಿಗೆ ತಿನ್ನಕ್ಕೆ ಅಂಥೇಳಿ ಏನಾದರೂ ಒಂದು ಸ್ವಲ್ಪ ಇಟ್ನಿ, ಹಾಲು ಮತ್ತು ತಿನ್ನಕ್ಕೆ ಏನಾರು ಇಟ್ನಿ ಅಂತಂದ್ರೆ ಪಟ ಬಂದ್ಬಿಟ್ಟು ತಿಂದು ಕುಡಿದು ಮಾಡಿ ಹೋಮ್ವರ್ಕ್ ಮಾಡ್ಕೋತ ಕುಂದಿರ್ತಾರೆ. ಹೋಮ್ವರ್ಕ್ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಹಾಗಾಗಿ ಅವ್ರು ಬರೋದೇ ಸ್ಕೂಲಿಂದ ಬರೋದೇ 6 ಗಂಟೆಗೆ ಬರ್ತಾರೆ. ಅವರು ಬೆಳಿಗ್ಗೆ 7 ಗಂಟೆಗೆ ಹೋದರು ಅಂತಂದ್ರೆ ಸಂಜೆಗೆ 6 ಗಂಟೆಗೆ ಬರ್ತಾರೆ ನೋಡ್ರಿ. ಅಂದ್ರೆ ವ್ಯಾನ್ ಒಳಗೆ ಅಂದ್ರೆ ನಮ್ಮ ಊರ್ಲಿಂದ ಸ್ಕೂಲ ಒಂದು ಸ್ವಲ್ಪ ದೂರನೇ ಅದ, ಹಾಗಾಗಿ ವ್ಯಾನಿಗೆ ಹೋಗ್ತಾರೆ, ವ್ಯಾನಿಗೆ ಬರ್ತಾರೆ. ಮತ್ತಿನ್ನು ಹಬ್ಬ ಸ್ಟಾರ್ಟ್ ಆಗುತ್ತೆ, ಹಬ್ಬದೆಲ್ಲ ಕೆಲಸ ಮಾಡ್ಕೋಬೇಕು ನೋಡ್ರಿ. ಅಂದರೆ ನಾಗರಮಾಸಿ ಬಂತಲ್ಲ, ನಾಗರಮಾಸಿಗೆ ಅಂಥೇಳಿ ಕರ್ಜಿಕಾಯಿ ಮಾಡೋದು, ಉಂಡೆ ಮಾಡೋದು ಮತ್ತು ಚಕ್ಕಲಿ ಅದೆಲ್ಲ ಮಾಡೋದು ಎಲ್ಲ ಅವ್ವ ಬರ್ತಾಳೆ. ಅವ್ವ ಬಂದ್ಮ್ಯಾಗ ನಾನು ಇಬ್ಬರು ಕೂಡ ಮಾಡ್ಬೇಕು ನೋಡ್ರಿ. ನನಗೊಬ್ಬಳಿಗೆ ಅಂಥೇಳಿ ಮಾಡೋದು ಆಗೋದಿಲ್ಲ ಇವ್ರನ್ನೆಲ್ಲ, ಹಾಗಾಗಿ ಅವ್ವ ಕೂಡ ಬರ್ತೀನಿ ಅಂತ ಹೇಳ ನಾನು ಇಬ್ಬರು ಕೂಡ ಇವ್ರನ್ನೆಲ್ಲ ಹಬ್ಬದ್ದು ಪ್ರಿಪ್ರೇಷನ್ ಮಾಡ್ಕೋತೀನಿ ನೋಡ್ರಿ. ಅದಕ್ಕಂಥೇಳಿ ಎಲ್ಲ ಅಕ್ಕಿ ಹಿಟ್ಟನ್ನು ಕೂಡ ಬೀಸ್ಕೊಂಬಂದಿಟ್ಟೀನಿ, ಮತ್ತು ಕಡಲೆ ಹಿಟ್ಟು ಕೂಡ ಬೀಸಿದ್ದೈತಿ, ಮತ್ತು ತುಪ್ಪನೂ ಕೂಡ ಐತಿ ಮನೆಯಿಂದ. ಮತ್ತು ಕರ್ಜಿಕಾಯಿ ಮಾಡೋದು ಮತ್ತು ಕರ್ಜಿಕಾಯಿ ಮಾಡೋಕೆ ಪುಡಿ ಕೂಡ ಮಾಡಬೇಕು. ಮತ್ತು ಹಾಗಾಗಿ ಇನ್ನೂ ಸ್ವಲ್ಪ ಹಬ್ಬದ್ದು ಕೆಲಸ ಮಾಡ್ಕೋಬೇಕು ನೋಡ್ರಿ. ಅವ್ವ ಬರ್ತೀನಿ ಅಂತ ಹೇಳ ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳ, ಹಾಗಾಗಿ ಬಂದ್ಮ್ಯಾಗ ಇಬ್ಬರು ಕೂಡ ನಾಳೆಯಿಂದ ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ನೋಡ್ರಿ. ಇಬ್ಬರೇ ಹಾಕೇವಿ, ಮತ್ತು ಜನ ಕೂಡ ಅಂದ್ರೆ ಕರ್ಜಿಕಾಯಿ ಮಾಡ್ಬೇಕಂತಂದ್ರೆ ಒಂದು 3-4 ಮಂದಿನೇ ಬೇಕಾಗುತ್ತೆ. ಹಾಗಾಗಿ ಕರ್ಜಿಕಾಯಿನ ನಾಡಿದ್ದು ಮಾಡಮ್ಮ ಅಂತ ಹೇಳವ. ಹಾಗಾಗಿ ಬಂದ ಕೂಡಲೇ ನಾಳೆ ಬರ್ತೀನಿ, ಬಂದ ಕೂಡಲೇ ಪುಡಿ ಮಾಡಿರ್ತೀನಿ. ಪುಡಿ ಮಾಡಿದ ಕೂಡಲೇ ನಾಡಿದ್ದಂತ ಕರ್ಜಿಕಾಯಿ ಮಾಡಮ್ಮ ಅಂತ ಹೇಳ. ಮತ್ತು ನೋಡ್ಬೇಕ್ರಿ ಯಾವಾಗಾಗುತ್ತೆ. ಇವನ್ನೆಲ್ಲ ಕೂಡ ಹಬ್ಬದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನನ್ನ ವ್ಲಾಗ್ ಹೆಂಗೆ ಅನಿಸಿದೆ ನಿಮ್ಗೆ ಅಂಥೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಮತ್ತು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.